ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ಹ್ಯಾಕರ್ಸ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಸಿಮ್ 5G ಸಿಮ್ ಯಾವ ಥರ ನ್ಯೂ ಸಿಮ್ ಆಕ್ಟಿವೇಷನ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ. ಸೊ ಫಸ್ಟು ಒಂದು ಸೈಡು ಸ್ಕ್ರೀನ್ ರೆಕಾರ್ಡ್ ಇರುತ್ತೆ ನನ್ನ ವಿಡಿಯೋದಲ್ಲಿ, ಒಂದು ಸೈಡು ನನ್ನ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಸ್ಕ್ರೀನ್ ರೆಕಾರ್ಡಲ್ಲಿ ಬಾಜು ಹಾಕಿರ್ತೀನಿ ನೋಡಿ ಸೈಡಿಗೆ. ಸೊ ಫಸ್ಟು ಏರ್ಟೆಲ್ ಡೆಮೋ ಓಪನ್ ಮಾಡಿ. ಡೆಮೋ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಫ್ರಂಟ್ ರಿಚಾರ್ಜು ಪ್ರಿಪೇಯ್ಡ್ ಡಿಜಿಟಲ್ ಆಕ್ಟಿವೇಷನ್ ಅಂತ ಕೇಳುತ್ತೆ. ಆಮೇಲೆ ಪ್ರಿಪೇಯ್ಡ್ ಡಿಜಿಟಲ್ ಆಕ್ಟಿವೇಷನ್ ಅಂತ ಕೊಟ್ಟು ಡೈರೆಕ್ಟ್ ಆಗಿ. ಸೊ ಅದರಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ. UID ಕಾರ್ಡ್, ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ತಗೊಳ್ಳಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಥೋರಿಟೇಷನ್ ಅಂತ ಕೇಳುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ 1 ಸೆಕೆಂಡು ಟೈಮ್ ತೊಗೊಳ್ತಾ ಇದೆ. ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಓಕೆ, ಫಸ್ಟು ವೆರಿಫೈ ಕಸ್ಟಮರ್ ಅಂತಿದೆ. ಇಲ್ಲಿ ಜಸ್ಟ್ ವೆರಿಫೈ ಕಸ್ಟಮರ್ ಅಂತ ತಗೊಳ್ಳಿ. ಸೊ ಜಸ್ಟ್ ನಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ. ಫಸ್ಟ್ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕಸ್ಟಮರ್ದು. ಜಸ್ಟ್ ಇಲ್ಲಿ ಫಿಂಗರ್ಸ್ ಆ್ಯಡ್ ಕೊಡಿ ಆಟೋಮೆಟಿಕ್. ಸೊ ನಿಮ್ಮ ಕಡೆ ಯಾವುದು ಇತ್ತೀಚೆಗೆ ಸಾಕಷ್ಟು 2024 ಓಲ್ಡ್ RD ಸರ್ವಿಸ್ ಅಂತ ಇರುವಂಥ ತಂಬು ಫಿಂಗರ್ ಪ್ರಿಂಟ್ 2024 ಆಲ್ಮೋಸ್ಟ್ ಎಲ್ಲ ತಂಬು ಫಿಂಗರ್ ಪ್ರಿಂಟ್ ತಂಬು ಅಂತ ಕೆಲವೊಂದು RD ಸರ್ವಿಸ್ 100 ಇರುವಂಥ ಎಲ್ಲ ಕ್ಲೋಸ್ ಆಗ್ತಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇನ್ನೂ ಕ್ಲೋಸ್ ಆಗಿಲ್ಲ, ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರ ಪ್ರೆಸೆಂಟ್ ಇರೋದು ಮಂತ್ರ 110. ಸೊ 11 ಇದು L10 ಇದೆ. ಸೊ L110 ಇದೆ. ಸೊ ಅದ್ರದ್ದು ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ತಮ್ಮ ಕೇಳುತ್ತೆ. ಸೊ ಬೇಗ ತಮ್ಮ ಕೇಳುತ್ತೆ. ಫಸ್ಟ್ ಫಿಂಗರ್ ಪ್ರಿಂಟ್ ಆ್ಯಡ್ ಮಾಡಿ. ಅದಾದಮೇಲೆ ಲೋಡಿಂಗ್ ತೊಗೊಳ್ತಾ ಇದೆ. ಆಟೋಮೆಟಿಕ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಅದಾದ ನಂತರ ಒಂದು ಸೆಲ್ಫಿ ಫೋಟೋ ತಗೊಳ್ಳಿ. ಸೊ ಆಟೋಮೆಟಿಕ್ ಸೆಲ್ಫಿ ಫೋಟೋ ತಗೊಳುತ್ತೆ. ಸೊ ಓಕೆ, ಅದಾದ ನಂತರ ಫಸ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದಮೇಲೆ ತಂಬ ಹಾಕ್ಸಿ. ಬಯೋಮೆಟ್ರಿಕ್ ಕೊಡಿ. ಬಯೋಮೆಟ್ರಿಕ್ ಆದಮೇಲೆ ಫೋಟೋ ತೊಗೊಳ್ಳಿ. ಸೊ ಫ್ರಂಟ್ ಫೋಟೋ ಇಲ್ಲ ಬ್ಯಾಕ್ ಸೈಡ್ ಫೋಟೋ ಕೇಳುತ್ತೆ. ಬಟ್ ಬ್ಯಾಕ್ ಸೈಡ್ ಬ್ಯಾಕ್ಗ್ರೌಂಡು ವೈಟ್ ಇರಬೇಕಾಗುತ್ತೆ. ಸೊ ಬಟ್ ಬ್ಯಾಕ್ಗ್ರೌಂಡು ವೈಟ್ ಇರಬೇಕಾಗತ್ತೆ ನಾವು ಫೋಟೋ ತೊಗೋಬೇಕಾದ್ರೆ. ಸೊ ಜಸ್ಟ್ ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ಆಟೋಮೆಟಿಕ್ ಅಡ್ರೆಸ್ ಆಲ್ರೆಡಿ ಕಂಟಿನ್ಯೂ ತೊಗೊಂಡಿರುತ್ತೆ. ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ. ಸೊ ಹ್ಯಾಂಡಿಕ್ಯಾಪ್ ಇದ್ದಾರೆ ಅಂತ ಕೇಳುತ್ತೆ. ಹ್ಯಾಂಡಿಕ್ಯಾಪ್ ಇದ್ದರೆ ಹ್ಯಾಂಡಿಕ್ಯಾಪ್ ಅಂತ ಕೊಡಿ. ಇಲ್ಲಾಂದರೆ ನಾರ್ಮಲ್ ಇದ್ದರೆ ನೋ ಅಂತ ಕೊಡಿ. ಇಲ್ಲಿ ಡೈರೆಕ್ಟ್ ಸಿಮ್ ಕಾರ್ಡಲ್ಲಿ 2-3 ಸಿಮ್ ಕಾರ್ಡ್ ಬರುತ್ತೆ ಡೈರೆಕ್ಟಲ್ಲಿ. ಸೊ ನಾನು ಸಿಮ್ ಕಾರ್ಡ್ ಮೇಲೆ ನಂಬರ್ ಇಲ್ಲಾರ್ದಂಥ ಒಂದು ನಂಬರ್ ಸಿಮ್ ಕಾರ್ಡಲ್ಲಿ ಕೆಲವೊಂದು ಸ್ಕ್ಯಾನ್ ಸಿಮ್ ಇದೆ, ಕೆಲವೊಂದು ಆನ್ಲೈನ್ ಸಿಮ್ ಇದೆ, ಕೆಲವೊಂದು ಸೊ ಸಿಮ್ ಕಾರ್ಡಲ್ಲಿ 2 ಟೈಪ್ ಬರುತ್ತೆ. ಸೊ ಒಂದು ಆನ್ಲೈನ್ ಸಿಮ್ ಇದೆ, ಒಂದು ಸಿಮ್ ಮೇಲೆ ನಂಬರ್ ಬರುತ್ತೆ ಆಟೋಮೆಟಿಕ್ ಆಗಿ. ಸೊ ನಾನು ಆನ್ಲೈನ್ ಸಿಮ್ ತೊಗೊಂಡಿದ್ದೀನಿ. ಇಲ್ಲಿ SQ ಅಂತಿದೆ, ಅಲ್ಲಿ ಫಸ್ಟ್ ಡೈರೆಕ್ಟ್ ಸಿಮ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಾನು CYN ಅಂತ ತೊಗೊಳ್ತೀನಿ. ಇಲ್ಲಿ ಡೈರೆಕ್ಟಾಗಿ ಎಂಟ್ರ್ ಮಾಡಬೇಕು. ಇಲ್ಲಿ ನಿಮಗೆ ಬೇಕಾದಂಥ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ 605 ಇದೆ ಆಲ್ರೆಡಿ. ಸೊ ನಾನು ಡಬಲ್ ಲೈನ್ ಕೊಡ್ತಾ ಇದ್ದೀನಿ. ಡಬಲ್ ಲೈನ್ ಕೆಳಗಡೆ 1 ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಕೆಳಗಡೆ ಡಬಲ್ ಲೈನ್ ಇರೋ 1 ನಂಬರ್ ಬಂತು. ಸೊ ಈ ಥರ ನಂಬರ್ ಬರುತ್ತೆ. ಕೆಳಗಡೆ ರಿಸೀವ್ ಅಂತ ಕೊಡಿ. ಎಸ್ ಐ ವಾಂಟ್ ಅಂತ ಕೊಡಿ. ಸೊ ಇಲ್ಲಿ ಆಲ್ರೆಡಿ ಒಂದು ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಸೆಲೆಕ್ಟ್ ಬಂತು. ಸೊ ಜಸ್ಟ್ ಸೆಕೆಂಡ್
ಸೆಕೆಂಡ್ ಆಪ್ಷನ್ಸ್ ಈ ಥರ ಸ್ಕ್ಯಾನ್ ತಗೊಳ್ಳಿ. ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆದಮೇಲೆ ಇಲ್ಲಿ 2 ರೀಚಾರ್ಜ್ ಬರುತ್ತೆ. ಒಂದು ಸ್ಮಾರ್ಟ್ ಫೋನಿಗೆ ಬರುತ್ತೆ, ಒಂದು ಕೀಪ್ಯಾಡಿಗೆ ಬರುತ್ತೆ. ನಾನು ಸ್ಮಾರ್ಟ್ ಫೋನ್ ರೀಚಾರ್ಜ್ ತೊಗೊಳ್ತೀನಿ 349. ಸೊ ಅದಾದ ನಂತರ ವೆರಿಫೈ ಅಂತ ಕೊಡಿ. ಸೊ ವೆರಿಫೈ ಆದಮೇಲೆ ಎಕ್ಸಿಟಿಂಗ್ ಕೌಂಟ್ ಅಂತ ಕೇಳುತ್ತೆ. ಜಸ್ಟ್ 1 ಅಂತ ಕೊಡಿ. ಏರ್ಟೆಲ್ ಅಂತ ತೊಗೊಳುತ್ತೆ. ಸೊ ಸಿಮ್ ಎಷ್ಟು ಕೌಂಟ್ ಆಗಿದೆ ಅಂತ ಕೇಳುತ್ತೆ. ಸೊ ಫಸ್ಟ್ ಎಕ್ಸಿಟ್ ಕೌಂಟ್ 1 ಅಂತ ತೊಗೊಳ್ಳಿ. ಅದಾದಮೇಲೆ ಏರ್ಟೆಲ್ ಅಂತ ತೊಗೊಳ್ಳಿ. ಸೊ ಲಾಸ್ಟ್ ಡಿಕ್ಲರೇಷನ್ ಬೈ ಕಸ್ಟಮರ್ ಅಂತ ಕೇಳುತ್ತೆ. ಅಲ್ಲಿಗೆ ಓಕೆ ಮಾಡಿ. ಸೊ ಇವಾಗ ನಂದು ಪ್ರೆಸೆಂಟ್ ಹಾಕಿರೋದು ಏನು ಹೇಳುತ್ತೆ ಅದು. ಸೊ ಇಲ್ಲಿ ಏನಂತ ಕೇಳುತ್ತೆ, ಕಸ್ಟಮರ್ ನೇಮ್ ಆ್ಯಂಡ್ ಪಾಸ್ ಏಜೆಂಟ್ ನೇಮ್ ನೋಡ್ 2 ಸೇಮ್ ಅಂತ ಇರುತ್ತೆ. ನನ್ನ ಹೆಸರಲ್ಲಿ ಏಜೆಂಟ್ ಇರೋದು, ಏಜೆಂಟ್ ಐ ಡಿ ನನ್ನ ಹೆಸರಲ್ಲಿ ಅಂತ, ಸಿಮ್ ಆಕ್ಟಿವೇಷನ್ ಕೂಡ ನನ್ನ ಹೆಸರಲ್ಲಿ ಮಾಡ್ತಾ ಇದ್ದೀನಲ್ಲ, ಬಟ್ ಆಗ್ತಾ ಇಲ್ಲ. ಸೊ ಡಿಕ್ಲರೇಷನ್ ಬೈ ಕಸ್ಟಮರಲ್ಲಿ ಕ್ಲಿಕ್ ಮಾಡಿ. ಸೊ ಡಿಕ್ಲರೇಷನ್ ಬೈ ಪಾಸ್ ಅಂತ ಕ್ಲಿಕ್ ಮಾಡಿ. ಸೊ ಲಾಸ್ಟಿಗೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಫಿಂಗರ್ ಪ್ರಿಂಟ್ ನಮ್ಮದು ಏಜೆಂಟ್ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಇಲ್ಲಿ ಟಾಪ್ ಟು ಸ್ಕ್ಯಾನ್ ಫಿಂಗರ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಿಮ್ ಆಕ್ಟಿವೇಷನ್ ಆಗುತ್ತೆ. ಸಿಮ್ ಸಬ್ಮಿಟ್ ಆಗುತ್ತೆ. ಒಂದು 15 ಮಿನಿಟ್ಸಲ್ಲಿ ಆಕ್ಟಿವೇಷನ್ ಆಗುತ್ತೆ. ಸೊ ಜಸ್ಟ್ ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ 5G ಸಿಮ್ ಯಾವ ಥರ ಆಕ್ಟಿವೇಷನ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗೆ ಕಂಟೆಂಟ್ಗಳಿಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.